ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಸ್ವಾತೀಸ್ ಕಿಚನ್. ನಾನಿವತ್ತು ಮಸಾಲೆ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಮಸಾಲೆ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಏನೇನು ಬೇಕು ನೋಡ್ಕೊಂಬರೋಣ. ಈರುಳ್ಳಿ 1 ಕಪ್ ತೊಗೊಂಡಿದ್ದೀನಿ, 1 ಕಪ್ ಮೆಂತ್ಯ ಸೊಪ್ಪು, 1 ಕಪ್ ಕೊತ್ತಂಬರಿ ಸೊಪ್ಪು, 1 ಕಪ್ ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, 5ರಿಂದ 8 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 2 ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಎಲ್ಲನೂ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಈರುಳ್ಳಿ ಹಾಕೋತಾ ಇದ್ದೀನಿ. ನಾನು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ. ಸೊಪ್ಪೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಜೊತೆಗೆ ಈ ವೆದರ್ಗೂ ಕೂಡ ಚೆನ್ನಾಗಿರುತ್ತೆ ಚಳಿಗೆ. ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಹಾಕೋತಾ ಇದ್ದೀನಿ ನಾನು. ನೀವು ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕೊಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಕ್ಯಾರೆಟ್ ತುರಿ ಹಾಕಿಲ್ಲ, ನೀವು ಬೇಕಾದರೆ ಹಾಕ್ಕೊಳ್ಳಿ. ನಾನು ಕ್ಯಾರೆಟ್ ತುರಿ ಹಾಕಿದ್ರೆ ಅದೇ ಕಲರ್ ಬರುತ್ತೆ ರೊಟ್ಟಿಗೆ ಅಂತ ಹೇಳಿಬಿಟ್ಟು ನಾನು ಹಾಕಿಲ್ಲ ಅಷ್ಟೇ. ನಿಮಗೆ ಬೇಕಾದರೆ ನೀವು ಕ್ಯಾರೆಟ್ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ರುಚಿನ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 2 ಕಪ್ ಅಕ್ಕಿ ಹಿಟ್ಟಿಗೆ ಆಗೋಷ್ಟು ಮಾತ್ರ ಹಾಕೋತಾ ಇದ್ದೀನಿ. ನೀವು ಜಾಸ್ತಿ ಮಾಡೋದಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಇವಾಗ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಇದು ಶಾಪಲ್ಲಿ ತಂದಿದ್ದಲ್ಲ, ಮನೇಲೇ ನಾನೇ ಮಾಡ್ಕೊಂಡಿದ್ದ ಅಕ್ಕಿ ಹಿಟ್ಟು. ಮನೇಲೇ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಆದಷ್ಟು ಮನೇಲೇ ಮಾಡ್ಕೊಳ್ಳಿ. ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ. ಈ ಥರ ನೀಟಾಗಿ ಸ್ಪೂನಲ್ಲಿ ಕೆಳಗಡೆಯಿಂದ ಮೇಲಕ್ಕೆ ತೆಗೆದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಈರುಳ್ಳಿನೇ ಒಂದು ಕಡೆ, ಸೊಪ್ಪು ಒಂದು ಕಡೆ, ಅಕ್ಕಿ ಹಿಟ್ಟು ಒಂದು ಕಡೆ ಆಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಬಿಸಿನೀರು ಬಳಸ್ತಾ ಇದ್ದೀನಿ. ರೊಟ್ಟಿ ಹಿಟ್ಟು ಕಲಸೋದಕ್ಕೆ ಬಿಸಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದಷ್ಟು ಬಿಸಿನೀರಲ್ಲಿ ಕಲಿಸ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಬೇಡಿ. ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಈರುಳ್ಳಿ ಕೂಡ ನೀರು ಬಿಡುತ್ತೆ, ಹಾಗಾಗಿ ಸ್ವಲ್ಪ ಕಮ್ಮಿನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟನ್ನು ತುಂಬ ತೆಳುವಾಗೂ ಮಾಡ್ಕೊಬಾರ್ದು, ಹಾಗೆ ತುಂಬ ಗಟ್ಟಿಯಾಗೂ ಮಿಕ್ಸ್ ಮಾಡ್ಕೊಬೇಡಿ. ನೋಡಿ, ಹಿಟ್ಟು ಈ ಕನ್ಸಿಸ್ಟೆನ್ಸಿ ಇರಬೇಕು. ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುವಾಗೂ ಇಲ್ಲ. ನಾನು ಪ್ಲ್ಯಾಸ್ಟಿಕ್ ಕವರ್ ಮೇಲೆ ರೊಟ್ಟಿ ತಟ್ತಾ ಇದ್ದೀನಿ. ಪ್ಲ್ಯಾಸ್ಟಿಕ್ ಕವರ್ ಮೇಲೆ ರೊಟ್ಟಿ ತಟ್ಟೋದ್ರಿಂದ ಚೆನ್ನಾಗಿ ಬರುತ್ತೆ. ಈ ಕಡೆ ಹಂಚನ್ನ ಬಿಸಿ ಆಗೋಕ್ಕೆ ಇಟ್ಕೊಳ್ಳೋಣ. ಹಂಚು ಈ ಕಡೆ ಬಿಸಿ ಆಗ್ತಾ ಇರುತ್ತೆ, ಈ ಕಡೆ ರೊಟ್ಟಿ ತಟ್ಕೊಳ್ಳೋಣ. ಪ್ಲ್ಯಾಸ್ಟಿಕ್ ಕವರ್ ಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕವರ್ಗೆ ಸುತ್ತ ಎಲ್ಲ ಹಾಕೋತಾ ಇದ್ದೀನಿ. ಕವರ್ ಪೂರ್ತಿ ಆಯಿಲ್ನ ಕವರ್ ಮೇಲೆ ಹಾಕ್ಕೊಂಡ್ಮೇಲೆ ನಮ್ಮ ಕೈ ಒಂದು ಹಿಡಿ ಮುಷ್ಟಿಯಷ್ಟು ತಗೊಬೇಕು. ಕಲಸಿಟ್ಟಿರೋ ಅಕ್ಕಿ ಹಿಟ್ಟನ್ನು ತಗೊಂಡು ಅದನ್ನು ಸ್ವಲ್ಪ ನಾದ್ಕೊಂಡು ಹಿಂಗೆ ರೌಂಡ್ ಶೇಪ್ ಆಗೋ ರೀತಿ ನಾವು ಕೈಯಲ್ಲೇ ರೌಂಡ್ ಶೇಪ್ ಮಾಡ್ಕೊಬೇಕು. 2 ಕೈ ಸಹಾಯದಿಂದ ನೀಟಾಗಿ ರೌಂಡ್ ಮಾಡ್ಕೊಂಡ್ಮೇಲೆ ಅದು ರೌಂಡ್ ಶೇಪ್ ನೀಟಾಗಿ ಬರುತ್ತೆ ಅಂತ ಅಷ್ಟೇ. ಈಗ ಕವರ್ ಮೇಲೆ ಹಾಕ್ಕೊಂಡು ರೊಟ್ಟಿ ತಟ್ಕೊಳ್ಳೋಣ. ಕವರ್ ಮೇಲೆ ಹಾಕ್ಕೊಂಡು ಜಸ್ಟ್ ನಾವು ಪ್ರೆಸ್ ಮಾಡ್ತಾ ಬರಬೇಕು ಅಷ್ಟೇ. ಎಲ್ಲ ಕಡೆನೂ ರೊಟ್ಟಿ ನೀಟಾಗಿ ಅಗಲವಾದ ಶೇಪಲ್ಲಿ ಬರುತ್ತೆ. ತುಂಬ ಫೋರ್ಸಾಗಿ ಏನು ಪ್ರೆಸ್ ಮಾಡೋಂಗಿಲ್ಲ. ನೀಟಾಗಿ ಎಲ್ಲ ಕಡೆನೂ ಪ್ರೆಸ್ ಮಾಡ್ಕೊಂಬರ್ತಾ ಇದ್ದರೆ ನೀಟಾಗಿ ಶೇಪ್ ಬರುತ್ತೆ. ಈ ರೀತಿ ನೀಟಾಗಿ ರೊಟ್ಟಿ ತಟ್ಕೊಳ್ಳೋದು ತುಂಬ ಈಸಿನೇ, ತುಂಬ ಕಷ್ಟ ಏನಿಲ್ಲ. ಸೈಡಲ್ಲಿ ಭಾಗ ಆಗಬಾರ್ದು ಅಂತ ಹೇಳಿ, ಒಡ್ಕೊಬಾರ್ದು ಅಂತ ಹೇಳಿ ಈ ರೀತಿ ಇನ್ನೊಂದು ಕೈ ಸಹಾಯದಿಂದ ಈ ಥರ
ಕೊಟ್ಕೊಂಡು ನೀಟಾಗಿ ಸೈಡೆಲ್ಲ ನೀಟಾಗಿ ಕವರ್ ಮಾಡ್ಕೊಬೇಕು ನಾವು. ನೋಡಿ ಎಷ್ಟು ನೀಟಾಗಿ ರೊಟ್ಟಿ ಬಂತು. ತೆಳುವಾಗೂ ಇರುತ್ತೆ, ನೀಟಾಗೂ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ. ನಿಧಾನಕ್ಕೆ ಕವರ್ ಎಳೆದ್ರೆ ನೀಟಾಗಿ ಬರುತ್ತೆ. ಎರಡೂ ಸೈಡೂ ನೀಟಾಗಿ ಬೇಯಿಸ್ಕೊಬೇಕು ರೊಟ್ಟಿನ. ನಾನು ಹಂಚಿಗೆ ಯಾವುದೇ ರೀತಿ ಎಣ್ಣೆ ಹಾಕಿಲ್ಲ, ನೀವು ಬೇಕಾದರೆ ಹಾಕ್ಕೊಳ್ಳಿ. ಯಾಕಂದರೆ ನಾನು ರೊಟ್ಟಿ ತಟ್ಟುವಾಗಲೇ ಕವರಿಗೆ ಎಣ್ಣೆ ಹಾಕಿದ್ದೆ ಅಂತೇಳಿ ನಾನು ಮತ್ತೆ ಹಂಚಿಗೆ ಎಣ್ಣೆ ಹಾಕಕ್ಕೆ ಹೋಗಿಲ್ಲ. ನೋಡಿ ಈ ರೀತಿ ಎರಡೂ ಸೈಡ್ ನೀಟಾಗಿ ರೊಟ್ಟಿ ಬೇಯಿಸ್ಕೊಬೇಕು. ಎರಡೂ ಸೈಡ್ ನೀಟಾಗಿ ಬೇಯಿಸ್ಕೊಳ್ಳೋದ್ರಿಂದ ರೊಟ್ಟಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅಕ್ಕಿ ಮಸಾಲೆ ರೊಟ್ಟಿ ಇವಾಗ ಚೆನ್ನಾಗಿ ಬಂದಿದೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.